ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಯಾವುದೇ ಕೃಷಿ ಭೂಮಿ ಆಗಿರ್ಬೋದು ಅಥವಾ ಯಾವುದೇ ಇನ್ನಿತರ ಖಾಲಿ ಜಾಗ ಆಗಿರ್ಬೋದು, ಅದರ ನಕ್ಷೆಯ ಮುಖಾಂತರ ಅದರ ಒಟ್ಟು ವಿಸ್ತೀರ್ಣ ಅಂದರೆ ಅದರ ಏರಿಯಾವನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದನ್ನು ಹೇಗೆ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನಮ್ಮ ಮುಂದೆ ಒಂದು ನಕ್ಷೆ ಇದೆ ನೋಡಿ. ಆ ನಕ್ಷೆಗೆ ಯಾವುದೇ ರೀತಿಯ ಅಳತೆಗಳು ಕೂಡ ಇಲ್ಲ. ಹಾಗಿದ್ಮೇಲೆ ಇಲ್ಲಿ ನಮಗೆ ಈ ನಕ್ಷೆಯನ್ನು ರಚಿಸಿದ ಸ್ಕೇಲ್ ನಮಗೆ ಗೊತ್ತಿರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ಈ ನಕ್ಷೆಯನ್ನು 1 ಸೆಂಟಿಮೀಟರ್ ನೋಡಿ, 1 ಸೆಂಟಿಮೀಟರ್ ಈಕ್ವಲ್ ಟು 10 ಮೀಟರ್, ಈ ಒಂದು ಸ್ಕೇಲಿಗೆ ಈ ಒಂದು ನಕ್ಷೆಯನ್ನು ರಚನೆ ಮಾಡಿರ್ತಾರೆ ನೋಡಿ. ಹಾಗಾದರೆ 1 ಸೆಂಟಿಮೀಟರ್ಗೆ 10 ಮೀಟರ್ ಅಂತಂದರೆ ಅದು ಏನಂತಂದರೆ ನೋಡಿ ಸ್ನೇಹಿತರೆ, ನಕ್ಷೆಯ ಮೇಲಿನ 1 ಸೆಂಟಿಮೀಟರ್ ನೆಲದ ಮೇಲಿನ 10 ಮೀಟರ್ಗೆ ಈಕ್ವಲ್ ಆಗಿರುತ್ತೆ. ನಕ್ಷೆ ಅಂದರೆ ಈ 1 ಸೆಂಟಿಮೀಟರ್ಗೆ 10 ಮೀಟರ್ ಇದೇ ಪ್ರಮಾಣದಲ್ಲಿ ರಚನೆ ಮಾಡಲ್ಲ. ವಿಸ್ತೀರ್ಣ, ಜಾಗ, ಕ್ಷೇತ್ರ ಜಾಸ್ತಿ ಆದಂತೆಲ್ಲ ನಕ್ಷೆಯನ್ನು ಬೇರೆ ಬೇರೆ ಸ್ಕೇಲ್ಗೆ ರಚನೆ ಕೂಡ ಮಾಡ್ತಾರೆ, ಹೌದಾ? ಹಾಗಿದ್ರೆ ಈಗ ಈ ಒಂದು ನಕ್ಷೆಯ ಒಟ್ಟು ಕ್ಷೇತ್ರ ಅಂದರೆ ಟೋಟಲ್ ಏರಿಯಾ ಎಷ್ಟು ಬರುತ್ತೆ ಅಂತ ಹೇಳಿ ಕಂಡುಹಿಡಿಯೋಣ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು, ಈ ಕಾರ್ನರ್ಗಳೇನು ಬರ್ತಾ ಇದೆಯಲ್ಲ, ಇವುಗಳನ್ನು ಈ ರೀತಿ ರೌಂಡ್ ಹಾಕೋದ್ರ ಮುಖಾಂತರ ಸೂಚಿಸಿ ಮಾಡಿರ್ತಾರೆ. ಅಂದರೆ ಇದು ಮೂಲೆಗಳಾಗಿರುತ್ತೆ, ಅಂದರೆ ಆ ಜಾಗದ ಕಾರ್ನರ್ ಆಗಿರುತ್ತೆ ನೋಡಿ. ಇದೊಂದು ಕಾರ್ನರು, ಇದೊಂದು ಕಾರ್ನರು, ಇದೊಂದು ಕಾರ್ನರು, ಇದೊಂದು ಕಾರ್ನರ್, ಈ ರೀತಿಯಾಗಿ ಕಾರ್ನರ್ಗಳನ್ನು ಸೂಚನೆ ಮಾಡಿರ್ತಾರೆ. ಫಸ್ಟ್ ನೀವು ಏನು ಮಾಡಬೇಕು, ಒಂದು ಅಡ್ಡ ರೇಖೆಯನ್ನು ಎಳೆಯಬೇಕಾಗತ್ತೆ. ಅಡ್ಡ ರೇಖೆ ಯಾವ ರೀತಿಯಾಗಿ ಎಳಿಬೇಕು ಅಂತಂದರೆ, ದೂರದ 2 ಬಿಂದುಗಳನ್ನು ಆಯ್ಕೆ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡಿ ನೋಡಬೇಕು, ಇಲ್ಲಿಂದ ಈ ಪಾಯಿಂಟ್ಗೆ ಅಳತೆ ಮಾಡಿ ನೋಡಬೇಕು. ಇವಾಗ ಇದು ತುಂಬ ದೂರ ಆಗುತ್ತೋ ಅಥವಾ ಈ 2 ಬಿಂದುಗಳ ನಡುವಿನ ದೂರ ತುಂಬ ದೂರ ಆಗುತ್ತೋ ಅಂತ ನೋಡ್ಕೋಬೇಕು. ಇವಾಗ ಈ ಒಂದು ನಕ್ಷೆಯಲ್ಲಿ ಇಲ್ಲಿಂದ ಇಲ್ಲಿಗೆ ದೂರ ಜಾಸ್ತಿ ಬರುತ್ತೆ. ಈ 2 ಪಾಯಿಂಟ್ಸ್ಗಳನ್ನು ನಾನೀಗ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇವಾಗ ಸ್ಕೇಲಿನ ಸಹಾಯದಿಂದ ನಾವೇನು ಮಾಡೋಣ, ಒಂದು ಅಡ್ಡ ರೇಖೆಯನ್ನು ಎಳೆಯೋಣ ನೋಡಿ. ಕರೆಕ್ಟಾಗಿ ಈ ಪಾಯಿಂಟಿಗೆ ಇಡ್ತಾ ಇದ್ದೀನಿ ಮತ್ತು ಈ ಪಾಯಿಂಟಿಗೆ ಇಡ್ತಾ ಇದ್ದೀನಿ, ಹೌದಾ? ನೋಡಿ, ಸ್ಕೇಲಿನ ಸಹಾಯದಿಂದ ನಾನು ಇವಾಗ ಏನು ಮಾಡಿದೆ, ಒಂದು ಅಡ್ಡ ರೇಖೆಯನ್ನು ಎಳೆದೆ. ಇವಾಗ ಏನು ಮಾಡಬೇಕು ಸ್ನೇಹಿತರೆ, ಈ ಒಂದು ಏರಿಯಾನ ಕಂಡುಹಿಡಿಯಬೇಕಾದ್ರೆ ಈ ಒಂದು ಲೈನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು, ಅಂದರೆ ಈ ರೇಖೆಯ ಆಧಾರದ ಮೇಲೆ ಇಲ್ಲಿ ನಿಮಗೆ ಕಾರ್ನರ್ಗಳು ಸಿಗ್ತಾ ಇದೆಯಲ್ಲ, ಈ ಕಾರ್ನರ್ಗಳಿಗೆ 90 ಡಿಗ್ರಿ ಬರುವಂತೆ, ಅಂದರೆ ಈ ಲೈನ್ಗೆ 90 ಡಿಗ್ರಿ ಬರುವಂತೆ ಲೈನ್ಗಳನ್ನು ಎಳಿಬೇಕು. ಯಾವ ರೀತಿ ಅಂದರೆ ನೋಡಿ, ಓಕೆನಾ? ನೋಡಿ, ಈ ರೀತಿಯಾಗಿ ಇಲ್ಲಿಂದ ಈ ರೀತಿಯಾಗಿ ಲೈನ್ಗಳನ್ನ ಎಳೆದಾದ್ಮೇಲೆ ಇವಾಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇವುಗಳ ಮೆಜರ್ಮೆಂಟ್ನ ಬರ್ಕೊಳ್ಳೋಣ. ನೋಡೋದ್ರಲ್ಲ ಸ್ನೇಹಿತರೆ, ಸ್ಕೇಲ್ನ ಇಟ್ಕೊಂಡು ಇವುಗಳ ಎಷ್ಟು ಬರುತ್ತೆ ಮೆಜರ್ಮೆಂಟ್ ಅನ್ನೋದನ್ನ ಬರ್ಕೊಂಡಿದ್ದೀನಿ ನೋಡಿ. 75 ಮೀಟರ್ ಅಂತಂದರೆ ಇದು 7.5 ಸೆಂಟಿಮೀಟರ್ ಬಂದಿದೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ 1 ಸೆಂಟಿಮೀಟರ್ ಈಕ್ವಲ್ ಟು 10 ಮೀಟರ್ ಅಂತಂದರೆ 7.5 ಓಕೆ ನೋಡಿ. 7.5 ಇಂಟು 10 ಮಾಡಿದಾಗ ಎಷ್ಟಾಗುತ್ತೆ, 75 ಆಗುತ್ತೆ. ಈ ರೀತಿಯಾಗಿ ನಾವು ಮೆಜರ್ಮೆಂಟ್ಗಳನ್ನು ಬರ್ಕೊಂಡು ಹೋಗಬೇಕು. ನೀವು ಈ ರೀತಿಯಾಗಿ ಒಂದು ಅಡ್ಡ ರೇಖೆನ ಎಳೆದಾಗ ಆ ಒಟ್ಟು ಕ್ಷೇತ್ರ ಏನಿದೆ ನಿಮಗೆ 2 ಆಕಾರಗಳಲ್ಲಿ, ಅಂದರೆ 2
ಆಕೃತಿಗಳಲ್ಲಿ ಡಿವೈಡ್ ಆಗುತ್ತೆ. ಒಂದು ಅದು ತ್ರಿಭುಜ ಮತ್ತು ತ್ರಿಭುಜ. ಸೊ ಇಷ್ಟು ಬಂತು ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಫಾರ್ಮುಲಾ ಇದೆ. ಓಕೆ, ಟ್ರಯಾಂಗಲ್ ಕಂಡುಹಿಡಬೇಕಾದ್ರೆ ಒಂದು ಫಾರ್ಮುಲಾ ಇದೆ. ಸೊ ಐ ಥಿಂಕ್ ನಾನಿಲ್ಲಿ ಬರಿತಾ ಹೋಗ್ತೀನಿ. ಟ್ರಯಾಂಗಲ್ ಕಂಡುಹಿಡಬೇಕಾದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡ್ಕೋಬೇಕು. ಓಕೆ, ಫಸ್ಟ್ ಒನ್ನು h1 ಪ್ಲಸ್ h2 ಡಿವೈಡ್ ಬೈ 2 ಇಂಟು ಬೇಸ್. ಹೌದಾ? ಸೊ ಇವಾಗ ಫಸ್ಟು ಟ್ರಯಾಂಗಲ್ ಏನೇನು ಬರುತ್ತೆ ಅದನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೋಡಿ, ಫಸ್ಟ್ ಒಂದು ಬರೋದು ಈ ಒಂದು ಟ್ರಯಾಂಗಲ್. ಹೌದಾ? ಸೊ ಈ ಒಂದು ಟ್ರಯಾಂಗಲ್ನ ಇವಾಗ ಫಾರ್ಮುಲಾದಲ್ಲಿ ಹಾಕೋಣ. ಹಾಫ್ ಇಂಟು ಬೇಸ್ ಅಂದರೆ ಇಲ್ಲಿಂದ ಇಲ್ಲಿಯ ತನಕ ಏನಿದೆ ಇದು ಟೋಟಲ್ ಈ ಒಂದು ಟ್ರಯಾಂಗಲ್ನ ಬೇಸ್ ಆಗಿರುತ್ತೆ. ಹೌದಾ? ಸೊ 35 ಪ್ಲಸ್ 42 ಎರಡನ್ನು ಪ್ಲಸ್ ಮಾಡ್ಕೊಳ್ಬೇಕು, ಇಂಟು ಹೈಟ್ ಮಾಡ್ಕೊಳ್ಬೇಕು. ಸೊ ಇಷ್ಟು ಮಾಡಿದಾಗ ಈ ಒಂದು ಟ್ರಯಾಂಗಲ್ನ ಏರಿಯಾ ಗೊತ್ತಾಗುತ್ತೆ. ಸೊ ಅದೇ ರೀತಿ ಈ ಕಡೆ ನೋಡಿ, ಈ ಒಂದು ಆಕೃತಿಗೆ ಸಂಬಂಧಪಟ್ಟಂತೆ ನೋಡಿ ತ್ರಿಭುಜ ಏನಿದೆ. ಸೊ h1 ಪ್ಲಸ್ h2 ಡಿವೈಡ್ ಬೈ 2 ಅಂದರೆ 116 ಪ್ಲಸ್ 75 ಎರಡನ್ನು ಕೂಡಿಸಿ ಡಿವೈಡ್ ಬೈ 2 ಮಾಡಿ, ಅಂದರೆ ಆ್ಯಾವ್ರೇಜ್ ಬರುತ್ತೆ. ಅದಕ್ಕೆ ಇಂಟು ಬೇಸ್ ಮಾಡ್ಕೊಳ್ಳಿ. 35 ಪ್ಲಸ್ 39 ಎರಡನ್ನು ಕೂಡಿಸ್ಕೊಂಡು ಇಂಟು ಮಾಡ್ಕೊಳ್ಳಿ. ಸೊ ಇದರ ಏರಿಯಾ ಸಿಗುತ್ತೆ. ಅದೇ ರೀತಿ ಇಂಡಿವಿಜುವಲ್ ಆಗಿ ಪ್ರತಿಯೊಂದನ್ನು ಕಂಡುಹಿಡಿದು ಒಟ್ಟಾರೆಯಾಗಿ ನಾವು ಇವಾಗ ಕೂಡಿಸ್ತಾ ಹೋಗೋಣ. ಓಕೆ ಸ್ನೇಹಿತರೆ, ಸೊ ನೋಡ್ಬೋದು ಇವಾಗ ಎಲ್ಲ ಕ್ಷೇತ್ರದ ಏರಿಯಾವನ್ನು ನಾನು ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನೋಡಿ, 4466 ಇದರಲ್ಲಿ ಬಂದರೆ 7067 ಇದರಲ್ಲಿ ಬಂದಿರುತ್ತೆ. ಸೊ 2587, 5292, 5313 ಮತ್ತು 700 ಇವೆಲ್ಲ ನಮಗೆ ಸ್ಕ್ವೇರ್ ಮೀಟರಲ್ಲಿ ಬಂದಿರುತ್ತೆ. ಯಾಕಂದರೆ ನಾವೆಲ್ಲ ಮೀಟರ್ ಕೂಡಿಸಿದಾಗ ಸೊ ನಮಗೆ ಎಷ್ಟು ಬರುತ್ತೆ ಅಂದರೆ ನೋಡಿ 25,425.5 ಸ್ಕ್ವೇರ್ ಮೀಟರ್ ಬಂತು. ಓಕೆ, ಇವಾಗ ಸ್ನೇಹಿತರೆ ಇದನ್ನು ನಾವು ಗುಂಟೆ ಲೆಕ್ಕದಲ್ಲಿ ನೋಡೋಣ. ನೋಡಿ, 25,425 ಹೌದಾ? 25,425.5 ಇದೆ. ಸೊ ಇದಕ್ಕೆ ನಾವು ಏನು ಮಾಡೋಣ, ಡಿವೈಡೆಡ್ ಬೈ ನೋಡಿ 25,425.5. ಸೊ ಡಿವೈಡೆಡ್ ಬೈ 101.1714. ಸೊ ಇಷ್ಟು ಮಾಡಿದಾಗ ನಮಗೆ ಇದು ಗುಂಟೆ ಲೆಕ್ಕದಲ್ಲಿ ಬರುತ್ತೆ. ಸೊ ಎಷ್ಟು ಬರುತ್ತೆ ನೋಡೋಣ, 101.1714. ಸೊ ಟೋಟಲ್ ಬಂದಿದ್ದು ಸ್ನೇಹಿತರೆ 251.31. ಇದು ನಮಗೆ ಗುಂಟೆಯಲ್ಲಿ ಬಂದಿದೆ. ಓಕೆ, ಸೊ ಇವಾಗ ಇದನ್ನು ನಾವು ಎಕರೆಗೆ ಕನ್ವರ್ಟ್ ಮಾಡೋಣ. ನೋಡಿ ಎಷ್ಟು ಬಂತು ಅಂದರೆ ಟೋಟಲ್ ಬಂದಿದ್ದು 6 ಎಕರೆ 11 ಗುಂಟೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ. ಸೊ ಟೋಟಲ್ ನಮ್ಮದು ಕ್ಷೇತ್ರಫಲ ಎಷ್ಟು ಬಂತು ಅಂತಂದರೆ ನಿಮಗೆ ತೋರಿಸ್ತೀನಿ. ನೋಡಿ, 6 ಎಕರೆ 11 ಗುಂಟೆ ಬಂದಿದೆ. ಸೊ ಇಲ್ಲಿ 101.1714 ಹೇಗೆ ಬಂತು ಮತ್ತು ಗುಂಟೆ ಹೇಗೆ ಕಂಡುಹಿಡಿದ್ವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೀನಿ. ಸೊ ಒಂದ್ಸಲ ಆ ವಿಡಿಯೋನ ನೀವು ಚೆಕ್ ಮಾಡಿ. ಸಾಧ್ಯ ಆದರೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.